ಸಂಪುಟ ಸೇರೋರ ಪಟ್ಟಿಯಲ್ಲಿರುವಂತಹ ಮಾಂಕಾಳ್ ವೈದ್ಯ ಅವ್ರ ಹೆಸರನ್ನ ಕೈ ಬಿಡಬಹುದು. ಅದೇ ಪಟ್ಟಿಯಲ್ಲಿರುವಂತಹ ಗಾಯತ್ರಿ ಶಾಂತೇಗೌಡ ಅವ್ರ ಹೆಸರನ್ನು ಕೂಡ ಕೈ ಬಿಡಬಹುದು. ಆದ್ರೆ ಯಾವ ಕಾರಣಕ್ಕೂ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಕೈ ಬಿಡೋ ಹಾಗಿಲ್ಲ. ಸಂಪುಟದಲ್ಲಿ ಒಬ್ಬರು ಮಹಿಳೆ ಇಲ್ಲದೆ ಇದ್ರೂ ಕೂಡ ಸಂಪುಟ ಪ್ರಮಾಣ ವಚನ ನಡಿಬಹುದು. ಆದ್ರೆ ಮಲ್ಲಿಕಾರ್ಜುನ್ ಇಲ್ಲದೇನೆ ಸಂಪುಟ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯೋದೇ ಅಸಾಧ್ಯ. 5-6 ಬಾರಿ ಶಾಸಕರಾಗಿ ಒಮ್ಮೆಯೂ ಕೂಡ ಮಂತ್ರಿ ಆಗದೆ ಇರೋರಿಗೆ ಅವಕಾಶ ಕೊಡದೇ ಇದ್ರೂ ಪರವಾಗಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಅವರಿಗೆ ಮಾತ್ರ ಪ್ರತಿ ಬಾರಿನೂ ಅವಕಾಶ ಸಿಗಲೇಬೇಕು. ಪಕ್ಷದಲ್ಲಿರುವಂತಹ ಅನುಭವಿ ಆಡಳಿತಗಾರರು, ಯುವ ನಾಯಕರಿಗೆ ಸಂಪುಟ ಸೇರ್ಪಡೆಗೆ ಅವಕಾಶ ಸಿಗದೇ ಇದ್ರೂ ಓಕೆ. ಆದ್ರೆ ಮಲ್ಲಿಕಾರ್ಜುನ್ ಅವರು ಮಾತ್ರ ಕಾಂಗ್ರೆಸ್ ಸರ್ಕಾರದ ಸಂಪುಟದಲ್ಲಿ ಇರಲೇಬೇಕು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಶಿಫಾರಸು ಮಾಡಿದವರನ್ನ ಬೇಕಾದ್ರೂ ಕೈ ಬಿಡಬಹುದು. ಆದ್ರೆ SS ಮಲ್ಲಿಕಾರ್ಜುನ್ ಅವರನ್ನ ಮಾತ್ರ ಬಿಡೋದೇ ಇಲ್ಲ ಈ ಕಾಂಗ್ರೆಸ್ ವರಿಷ್ಠರು. ಕಾಂಗ್ರೆಸ್ ಹೈಕಮಾಂಡ್ಗೆ, ಆ ಪಕ್ಷದ ರಾಜ್ಯ ಉಸ್ತುವಾರಿಗಳಿಗೆ ದಾವಣಗೆರೆ ಧನಿಗಳು ಅಂತ ಅಂದ್ರೆ ಆಯ್ತು, ಅವರನ್ನ ಬಿಟ್ಟು ನಮ್ಮ ಆಟನೇ ನಡೆಯೋದಿಲ್ಲ ಅಂತ ಕಾಂಗ್ರೆಸ್ ಡಿಸೈಡ್ ಮಾಡಿಬಿಟ್ಟಿದೆ. ಅವ್ರಿಗಾಗಿ ಬೇರೆ ಯಾರನ್ನ ಬೇಕಾದ್ರೂ ಬಿಡಬಹುದು ಅಂತ ಒಂದು ಸಂದೇಶವನ್ನ ರವಾನಿಸಿದೆ. ಅದು MLA ಎಲೆಕ್ಷನ್ ಬಂದರೂ ಕೂಡ ಶಾಮನೂರ್ ಕುಟುಂಬಕ್ಕೆ ಅಲ್ಲ ಒಂದೇ ಮನೆಗೆ ಕನಿಷ್ಠ 2 ಟಿಕೆಟ್ ಅನ್ನ ಕೊಡ್ಲೇಬೇಕು. ಅದಾಗಿ MP ಎಲೆಕ್ಷನ್ ಬರುವಾಗ ಕೂಡ ದಾವಣಗೆರೆಗೆ ಇರೋದೇನೆ 1 ಟಿಕೆಟ್, ಅದನ್ನು ಕೂಡ ಬೇರೆ ಯಾರಿಗೂ ಕೊಡುವಂತ ಪ್ರಶ್ನೆನೇ ಇಲ್ಲ ಅಲ್ಲಿ. ಅದು ಕೂಡ ಶಾಮನೂರ್ ಮನೆಗೇನೆ ಹೋಗುತ್ತೆ. ಆಮೇಲೆ ಈ ಬೈ ಎಲೆಕ್ಷನ್ ಬಂದ್ರೆ ಕೇಳೋದೇ ಬೇಡ, ಪಾರ್ಟಿನೇ ಶಾಮನೂರ್ ಅವ್ರ ಮನೆಗೆ ಹೋಗಿ ಟಿಕೆಟ್ ಅನ್ನ ಕೊಟ್ಟು ಬರುತ್ತೆ. ಕ್ಯಾಬಿನೆಟ್ ಆಗೋವಾಗ್ಲೂ ಕೂಡ ಶಾಮನೂರ್ ಕುಟುಂಬದಿಂದ ಒಬ್ಬರಾದ್ರೂ ಅದ್ರಲ್ಲಿ ಇರಲೇಬೇಕು, ಇಲ್ಲ ಅಂತಂದ್ರೆ ಸರಿ ಹೋಗಲ್ಲ. ಅದಕ್ಕಾಗಿ ಬೇರೆ ಯಾರನ್ನ ಬೇಕಾದ್ರೂ ಕಿತ್ತು ಹಾಕಿ ತೊಂದರೆ ಇಲ್ಲ, ಆದ್ರೆ ಒಟ್ನಲ್ಲಿ ಶಾಮನೂರ್ ಮನೆಯವ್ರು ಮಾತ್ರ ಅಲ್ಲಿ ಇರಬೇಕು. ಅವರು ಈ ಹಿಂದೆಯೂ ಕೂಡ ಸಚಿವರಾಗಿದ್ರು. ಯಾವ ಇಲಾಖೆಯ ಸಚಿವರಾಗಿದ್ರು, ಅಲ್ಲಿ ಏನ್ ಸಾಧನೆ ಮಾಡಿದ್ರು, ಇದು ಯಾವುದು ಲೆಕ್ಕಕ್ಕಿಲ್ಲ. ಒಟ್ನಲ್ಲಿ ಅವ್ರು ಶಾಸಕರಾಗಬೇಕು, ಸಂಸದರಾಗಬೇಕು, ಸಚಿವರಾಗಬೇಕು ಅಷ್ಟೇ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ, ಸಂಘಟನೆಗೆ ಅದೆಷ್ಟು ಲಾಭ ಆಯಿತು, ಇದು ಯಾವುದು ಬೇಕಾಗಿಲ್ಲ. ಒಟ್ನಲ್ಲಿ ಅವರು ಶಾಶ್ವತವಾಗಿ ಅಧಿಕಾರದಲ್ಲಿರ್ಬೇಕಷ್ಟೇ. ದಾವಣಗೆರೆಯಲ್ಲೇನೆ ಅವ್ರ ಬಗ್ಗೆ ಜನಾಭಿಪ್ರಾಯ ಏನಿದೆ, ಅಲ್ಲಿನ ಮತದಾರರು, ಕಾಂಗ್ರೆಸ್ ಕಾರ್ಯಕರ್ತರು, ಸ್ಥಳೀಯ ನಾಯಕರು ಏನ್ ಹೇಳ್ತಾರೆ, ಇದೆಲ್ಲಾನು ಯಾವುದು ಲೆಕ್ಕಕ್ಕೆ ಇಲ್ಲ. ಒಟ್ನಲ್ಲಿ ಅವ್ರಿಗೆ ಅಧಿಕಾರ ಕೊಡಿ ಅಷ್ಟೇ. ಇಷ್ಟೊಂದು ಬಾರಿ ಅದೇ ಮನೆಗೇನೆ ಅವಕಾಶ ಕೊಟ್ಟಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದೆಷ್ಟು ಕೆಲಸ ಆಗಿದೆ, ಎಷ್ಟು ಅಭಿವೃದ್ಧಿ ಆಗಿದೆ, ಇದೆಲ್ಲ ಪ್ರಶ್ನೆಗಳನ್ನ ಬದಿಗೆ ಸರಿಸ್ಬಿಡಿ. ಒಟ್ನಲ್ಲಿ ಅವರಿಗೆ ಅಧಿಕಾರ ಕೊಡಿ. ಕಾಂಗ್ರೆಸ್ ವರಿಷ್ಠರಿಗೆ ಈ ದಾವಣಗೆರೆಯ ಶಾಮನೂರು ಧನಿಗಳ ಮೇಲೆ ಇಷ್ಟೊಂದು ಪ್ಯಾರ್ ಅದು ಹೇಗೆ, ಯಾಕೆ ಅನ್ನೋದೇ ಈ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಮತದಾರರಿಗೆ, ಬೆಂಬಲಿಗರಿಗೆ ಗೊತ್ತಾಗ್ತಾನೆ ಇಲ್ಲಪ್ಪ. ಶಾಮನೂರ್ ಕುಟುಂಬ ಅದ್ಯಾವ ಮ್ಯಾಜಿಕ್ ಮಾಡಿದೆ ಅಂತ ಇಡೀ ರಾಜ್ಯದ ಕಾಂಗ್ರೆಸ್ಸಿಗರು ತಮ್ಮ ಪಕ್ಷದ ವರಿಷ್ಠರಿಗೆ ಕೇಳ್ತಾ ಇದ್ದಾರೆ. ಸಾರ್ವಜನಿಕ ವೇದಿಕೆಯಲ್ಲೇನೆ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಮತ ಹಾಕಿ ಅಂತ ಹೇಳಿದ್ರಿಂದಾಗಿ ಶಾಮನೂರ್ ಕುಟುಂಬದ ಮೇಲೆ ಕಾಂಗ್ರೆಸ್ ವರಿಷ್ಠರಿಗೆ ಇಷ್ಟೊಂದು ಪ್ರೀತಿನಾ? ಅಥವಾ ರಾಹುಲ್ ಗಾಂಧಿ ದೇಶಾದ್ಯಂತ ಮಾತಾಡ್ತಾ ಹೋಗುವಂತ ಈ ಜಾತಿ ಜನಗಣತಿಯನ್ನ ಖಡಾಖಡಿ ವಿರೋಧಿಸಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಮನೂರ್ ಮನೆಯವ್ರ ಮೇಲೆ ಇಷ್ಟೊಂದು ಅಕ್ರೇನಾ? ಒಂದೇ ಮನೆಯಲ್ಲಿ ಶಾಸಕ, ಸಚಿವ, ಸಂಸದೆ ಇರೋದು ಸಾಲದೆ ಇರೋದಕ್ಕೆ ಅವ್ರದೇ ಪಕ್ಷದ ಸರ್ಕಾರ ಇರೋವಾಗ್ಲೂ ಕೂಡ ಒಂದು ಉಪಚುನಾವಣೆಯನ್ನು ತೀರಾ ಸಣ್ಣ ಅಂತರದಿಂದ ಗೆಲ್ಲೋದಕ್ಕೆ ಇಡೀ ಸರ್ಕಾರನೇ ಬಂದು ನಿಲ್ಬೇಕಾಗಿ ಬಂತಲ್ಲ. ಅದಕ್ಕಾಗಿ ಶಾಮನೂರ್ ಮನೆ ಮೇಲೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಗೆ ಇಷ್ಟೊಂದು ಮಮತೆನಾ? ದಾವಣಗೆರೆಯಲ್ಲಿ ತಮ್ಮನ್ನ ಬಿಟ್ಟು ಬೇರೆ ಯಾರು ಕೂಡ ಕಾಂಗ್ರೆಸ್ನಲ್ಲಿ ಬೆಳೆಯೋದೇ ಬೇಡ ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ ವರಿಷ್ಠರಿಗೆ ಶಾಮನೂರು ಧನಿಗಳ ಮೇಲೆ ಇಷ್ಟೊಂದು ಗೌರವನಾ? ಇಸ್ ಪ್ಯಾರುಕೋ ಕ್ಯಾ ನಮ್ದು ಅಂತ ಕಾಂಗ್ರೆಸ್ ಕಾರ್ಯಕರ್ತರೇ ಕಂಗಾಲಾಗಿ ಹೋಗಿದ್ದಾರೆ. ಅವ್ರಿಗೆ ಪಾಪ ಯಾರಾದ್ರೂ ಉತ್ತರವನ್ನು ಕೊಡ್ತಾರಾ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.